ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ 3 ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ 3 ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಈಗ 3ರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ 3 ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ 3 ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಈಗ 3ರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ 3 ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ 3 ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಈಗ 3ರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ 3 ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ 3 ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಈಗ 3ರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ 3 ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು.
ಈಗ ಮತ್ತೆ ಮೂವರ ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂತ ಆರೋಪದ ಮೇಲೆ ಈಗ ಮೂವರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಮೂವರ ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ ಮೂವರ ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂತ ಆರೋಪದ ಮೇಲೆ ಈಗ ಮೂವರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಮೂವರ ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ ಮೂವರ ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂತ ಆರೋಪದ ಮೇಲೆ ಈಗ ಮೂವರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಾನ್ಯ ಹತ್ಯೆ ನಡೆದಿತ್ತು, ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಈ ಮಾನ್ಯ ಹತ್ಯೆಗೆ ಸಹಕರಿಸಿದಂತ ಉಳಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಕರುಳ ಕುಡಿಯನ್ನೇ ತಂದೆ ಹತ್ಯೆ ಮಾಡಿದ್ರು. ಇಡೀ ಕುಟುಂಬವೇ ಈಗ ಜೈಲು ಪಾಲಾಗ್ತಾ ಇದೆ. ಮರ್ಯಾದೆಗೆ ಅಂಜಿ ಹೆತ್ತ ಮಗಳನ್ನೇ, ಅದರಲ್ಲೂ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಿದ್ರು. ಈಗ ಇಡೀ ಕುಟುಂಬ ಜೈಲು ಪಾಲು. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಮೂವರ ಬಂಧನ ಆಗಿದೆ. ಈಗಾಗಲೇ ಮಾನ್ಯಾಳ ತಂದೆಯನ್ನ ಬಂಧಿಸಿದ್ರು. ಈಗ ಮತ್ತೆ ಮೂವರ ಬಂಧನ ಆಗಿದೆ. ಇವರು ಕೂಡ ಈ ಹತ್ಯೆಗೆ ಸಹಕರಿಸಿದ್ರು ಅನ್ನುವಂತ ಆರೋಪದ ಮೇಲೆ ಈಗ ಮೂವರನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾರ್ಯಾರು ಭಾಗಿಯಾಗಿದ್ರು, ಇದರಲ್ಲಿ ಏನೇನು ಸಹಾಯವನ್ನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ.